ನನ್ನ ಗೆಲುವಲ್ಲ, ಇದು ಇಡೀ ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು. 2018ರಲ್ಲಿ ಮೊದಲನೇ ಬಾರಿ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ಮುರಿದು ಇದು ಎರಡನೇ ಸರ್ತಿ ನಾನು ಇತಿಹಾಸವನ್ನು ಮುರಿಬೇಕಾದ್ರೆ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ, ನಂದಲ್ಲ, ಅವ್ರ ಗೆಲುವು. ನಾನು ಮುಂದೆ ಬರುವಂತ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ರು, ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಈ ವೇದಿಕೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತೇನಾದ್ರೂ ಪ್ರಚಾರ ಮಾಡಲಿಲ್ಲ ಅಂತ ದೂರ ಮಾಡಿಲ್ಲ, ಎಷ್ಟು ಮಾಡ್ಬೇಕೆಲ್ಲ ಮಾಡ್ಯಾರ. ಈಗ ಅವ್ರು ಬಂದೆಲ್ಲ ಇದ್ರ ನಮ್ದ್ರಲ್ಲಿ ಆಫೀಸ್ದಾಗ ನಮ್ದು PCC ಆಫೀಸ್ದಾಗ ಮೀಟಿಂಗ್ ಮಾಡಿದ್ರು, ಎಲ್ಲ ಮಿನಿಸ್ಟರ್ ಬಂದಿದ್ರು, ಎಲ್ಲರೂ ಬಂದೆಲ್ಲ ಮಾಡಿದಾರ. ಎಷ್ಟು ಮಾಡ್ಬೇಕು ಅದ್ರಲ್ಲಿ ಮತ್ತೊಂದು MLC ನಾಮಿನೇಷನ್ ಬಂತಲ್ಲ, ಹಾಗಾಗಿ ಒಂದ್ ದಿವ್ಸ ಹೋಗ್ಬೇಕಾಗಿತ್ತು. ಬಟ್ ಅವರೆಲ್ಲ ಮಾಡಿದಾರೆ ಅಂತ ನಾನು ಗೆದ್ದಿ, ನಂದು ಒಬ್ಬನ ಗೆಲ್ಲುವ ಅಲ್ಲಿದು. ಯಾಕಂದ್ರೆ MP ಎಲೆಕ್ಷನ್ ಆದ ಕೂಡಲೇ 15 ದಿವಸ ನಂದು ಎಲೆಕ್ಷನ್ ಬಂದಿದೆ. ನಾನು ಮಟ್ರು ಸಾಬ್ರು ಕೂಡ ಎಲ್ಲ ಅಂತ ಹೋಗ್ಬೇಕು ಹೇಳಿ, ಎಲ್ಲ MLAಗಳು, ನಮ್ಮ ಮಿನಿಸ್ಟರ್ಗಳು ಎಲ್ಲರೂ 41 ಕಾನ್ಸ್ಟಿಟ್ಯೂನ್ಸಿ ಇದೆ ಕಲ್ಯಾಣ ಕರ್ನಾಟಕದಲ್ಲಿ. ಇದು ಎಲ್ಲಕ್ಕ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಹಿರಿಯ AICC ಅಧ್ಯಕ್ಷರ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲಾ MLA, ಎಲ್ಲಾ ಮಿನಿಸ್ಟರ್ಗಳ ಆಶೀರ್ವಾದ ನಾನು ಗೆದ್ದಿದ್ದೀನಿ. ಅದ್ರ ಜೊತೆ ನನ್ನ ಗೆಳೆಯ ಬಂಧುಗಳು, ನನ್ನ ಎಲ್ಲ ಸಹಪಾಠಿಗಳು, ಅವ್ರದ್ದು ಎಲ್ಲ ನನಗೆ ನಂಗೆ ಶಕ್ತಿ ಇದೆ. ಇವತ್ತು ತೋರಿಸ್ಕೊಡುತ್ತೆ. ಯಾಕಂದ್ರೆ ನೋಡಿದ್ರಲ್ಲ, ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಏನೇನೋ ಮಾತಾಡಿದ್ರು, ಥರ್ಡ್ ಹೋಗ್ತದ, ಸೆಕೆಂಡ್ ಹೋಗ್ತದ ಅನ್ಕೊತ ಇತಿಹಾಸ ಅಂತೂ ಮೂರು ತೋರಿಸಲ್ಲ. ಹೌದಲ್ಲ, ಎರಡನೇ ಸರ್ತಿ MLC ಗೆಲ್ಲಬೇಕಾದ್ರೆ ಬಹಳ ಕಷ್ಟ. ಯಾರು ಗೆದ್ದಿಲ್ಲ, ಅದೆಲ್ಲ ಆಡ್ಬೇಕಾದ್ರೆ ತಮ್ದೆಲ್ಲರೂ ಇಲ್ಲಿ ಬಂದ ಎಲ್ಲರದು ಆಶೀರ್ವಾದ. OPS ಜಾರಿಗೆ ತರ್ತೀರಂತ